ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿರಾ ನಗರಸಭೆಯ ಅವಿಶ್ವಾಸ ನಿರ್ಣಯ ಸಭೆಯಲ್ಲಿ ದೊಡ್ಡ ಹೈಡ್ರಾಮಾ ನಡೆದಿದೆ. ಮಾಜಿ ನಗರಸಭೆ ಅಧ್ಯಕ್ಷೆ ಮತ್ತು ಇಂಡಿಪೆಂಡೆಂಟ್ ಸದಸ್ಯನ ನಡುವೆ ಗಲಾಟೆ ಆಗಿದೆ. ಮಾಜಿ ಅಧ್ಯಕ್ಷೆ ಪೂಜಾ ಹಾಗೂ ಅಜಯ್ ನಡುವೆ ಮಾತಿನ ಚಕಮಕಿ ಆಗಿದೆ. ತುಮಕೂರು ಜಿಲ್ಲೆ ಶಿರಾ ನಗರ ಸಭೆಯಲ್ಲಿ ಭಾರಿ ದೊಡ್ಡ ಹೈಡ್ರಾಮಾ. ಅವಿಶ್ವಾಸ ನಿರ್ಣಯ ಸಭೆ ವೇಳೆ ಪರಸ್ಪರ ಆರೋಪ ಪ್ರತ್ಯಾರೋಪ. ಅಧ್ಯಕ್ಷ ಜಿಶಾನ್ ಮೊಹಮ್ಮದ್ ವಿರುದ್ಧದ ಅವಿಶ್ವಾಸ ನಿರ್ಣಯಕ್ಕೆ ಈಗಾಗಲೇ ಅಗತ್ಯ ಸಂಖ್ಯಾಬಲ ಸಿಗದ ಹಿನ್ನೆಲೆಯಲ್ಲಿ ಅವಿಶ್ವಾಸ ನಿರ್ಣಯ ಒಂದು ಮತದ ಅಂತರದಲ್ಲಿ ಅಧ್ಯಕ್ಷ ಸ್ಥಾನ ಉಳಿಸಿಕೊಂಡ ಜಿಶಾನ್ ಮೊಹಮ್ಮದ್ ಮತ್ತೊಮ್ಮೆ ನಗರಸಭೆ ಅಧ್ಯಕ್ಷರಾಗಿ ಜಿಶಾನ್ ಮೊಹಮ್ಮದ್ ಮುಂದುವರಿಕೆ ಆಗಿದ್ದಾರೆ. ಶಿರಾ ನಗರಸಭೆ ಅವಿಶ್ವಾಸ ನಿರ್ಣಯ ಸಭೆಯಲ್ಲಿ ಇವತ್ತು ದೊಡ್ಡ ಹೈಡ್ರಾಮಾ ನಡೆದಿದೆ. ಮಾಜಿ ಅಧ್ಯಕ್ಷೆ ಪೂಜಾ ಹಾಗೂ ಅಜಯ್ ನಡುವೆ ಮಾತಿನ ಚಕಮಕಿ ಉಂಟಾಗಿದೆ. ತುಮಕೂರು ಜಿಲ್ಲೆ ಶಿರಾ ನಗರಸಭೆಯಲ್ಲಿ ಭಾರಿ ದೊಡ್ಡ ಹೈಡ್ರಾಮಾ. ಅವಿಶ್ವಾಸ ನಿರ್ಣಯ ಸಭೆ ವೇಳೆ ಪರಸ್ಪರ ಆರೋಪ ಮತ್ತು ಪ್ರತ್ಯಾರೋಪ ಕೇಳಿಬಂದಿರುವಂತದ್ದು. ಇಲ್ಲಿ ಒಂದ್ ಕಡೆ ಶಿರಾ ನಗರಸಭೆ ಅವಿಶ್ವಾಸ ನಿರ್ಣಯದ ಪರ 14 ಮತ ಬಿದ್ದಿರುವಂತದ್ದು, ಇನ್ನೊಂದ್ ಕಡೆ ಅವಿಶ್ವಾಸ ನಿರ್ಣಯದ ವಿರುದ್ಧ 13 ಮತ ಬಿದ್ದಿರುವಂತದ್ದು. ತಟಸ್ಥ 3 ಸದಸ್ಯರಿದ್ರು, ಆದ್ರೆ ಇಲ್ಲಿ ಗೈರು ಹಾಜರಾಗಿದ್ದವರು 5 ಸದಸ್ಯರು ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಶಿರಾ ನಗರಸಭೆ ಒಟ್ಟು ಸದಸ್ಯರು 35 ಒಂದೇ ಒಂದು ಮತದ ಅಂತರದಲ್ಲಿ ಗೆದ್ದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ತುಮಕೂರು ರಿಪೋರ್ಟರ್ ಯೋಗೇಶ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಯೋಗೇಶ್, ಈಗ ಮಾಜಿ ನಗರಸಭೆ ಅಧ್ಯಕ್ಷೆ ಮತ್ತು ಇಂಡಿಪೆಂಡೆಂಟ್ ಸದಸ್ಯನ ನಡುವೆ ದೊಡ್ಡ ಗಲಾಟೆ ಆಗಿರುವಂತದ್ದು, ಮಾತಿನ ಚಕಮಕಿ ಕೂಡ ಉಂಟಾಗಿದೆ. ಒಂದೇ ಒಂದು ಅಂತರದಲ್ಲಿ ಇಲ್ಲಿ ಗೆದ್ದಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಯೋಗೇಶ್? ತುಮಕೂರು ಜಿಲ್ಲೆ ಶಿರಾದ ನಗರಸಭೆಯಲ್ಲಿ ಅವಿಶ್ವಾಸ ಮಂಡನೆಗೆ ಮುಂದಾಗಿದ್ರು ಕಾಂಗ್ರೆಸ್ ಸದಸ್ಯರು. ಈ ನಡುವೆ ಏನು ಈಗಾಗಲೇ ಹಾಲಿ ಇದ್ದಂತ ಜಿನೀಶ್ ಅವರನ್ನ ಅವಿಶ್ವಾಸದಿಂದ ಕೆಳಗಿಳಿಸುವ ಪ್ರಯತ್ನಕ್ಕೆ ಎಲ್ಲರೂ ಒಗ್ಗೂಡಿ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡಿದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಒಂದು ಮತದ ಅಂತರದಿಂದ ಅವಿಶ್ವಾಸ ಮಂಡನೆ ಉಲ್ಟಾ ಹೊಡೆದಿದೆ. ಹೀಗಾಗಿ ಅದೇ ಇದರ ನಡುವೆ ಕಾಂಗ್ರೆಸ್ ಮತ್ತು ಅಲ್ಲಿದ್ದಂತ ಸ್ಥಳೀಯವಾಗಿ ಗೆದ್ದಂತ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳ ನಡುವೆ ಒಂದಷ್ಟು ಮಾತಿನ ಚಕಮಕಿ ಆಗಿದೆ. ಯಾಕಂದ್ರೆ ಇಲ್ಲಿ ಏನೆಲ್ಲ ಲೆಕ್ಕಾಚಾರ ಹಾಕಿ ಅವಿಶ್ವಾಸ ತಂದಿದ್ರು ಕೂಡ ಈ ರೀತಿಯಾಗಿ ಜೊತೆಯಲ್ಲೇ ಇದ್ದವರು ಕೂಡ ಅನ್ಯಾಯ ಮಾಡಿದ್ದಾರೆ, ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ ಅಂತ ಮಾತು ಮೀರಿದ್ದಾರೆ. ಇದರಿಂದಾಗಿ ಒಂದಷ್ಟು ಗೊಂದಲ ಆಗಿ ಸೋಲು ಉಂಟಾಗಿದೆ ಅನ್ನೋದು ಅವರ ಲೆಕ್ಕಾಚಾರ. ಇದು ಒಂದಷ್ಟು ಮಾತಿನ ಚಕಮಕಿ ಹಿಡಿದು ತಾರಕಕ್ಕೆ ಇರ್ತಿತ್ತು. ಅದರಿಂದ ಇನ್ನು ಅಲ್ಲೇ ನಗರಸಭೆ ಆವರಣದಲ್ಲೇ ಪರಸ್ಪರ ಅಶ್ಲೀಲವಾಗಿ ಬೈಕೊಂಡ್ರು. ಜನರು ಕೂಡ ಅವ್ರನ್ನ ತೊಡೆ ಪ್ರಯತ್ನ ಮಾಡಿದ್ರು. ಪೊಲೀಸರು ಇದ್ರು, ಪೊಲೀಸರು ಒಂದಷ್ಟು ನಿಯಂತ್ರಣಕ್ಕೆ ತಂದ್ರು. ಅವ್ರನ್ನ ಹೊರಗಡೆ ಕಳಿಸೋಕೆ ಸಾಕಾಗುತ್ತೆ. ಯಾಕಂದ್ರೆ ಅಷ್ಟು ಆಕ್ರೋಶ ಭರಿತರಾಗಿ ನಾವು ರಾಜಕಾರಣಿಗಳು ಜನರು ನಮ್ಮನ್ನ ನೋಡ್ತಾರೆ, ನಮ್ಮನ್ನ ದೃಷ್ಟಿ ನೋಡೋ ಹೇಗಿರುತ್ತೆ ಎಲ್ಲವನ್ನೂ ಮರೆತು ಒಂಥರ ಏನು ಈ ಅನಾಗರಿಕರಂತೆ ವರ್ತಿಸಿದ್ರು ಅನ್ನೋದು ಅಲ್ಲಿ ಗೊತ್ತಾಗ್ತಾ ಇದೆ. ಕೇವಲ ರಾಜಕೀಯಕ್ಕಾಗಿ ಅಧಿಕಾರಕ್ಕಾಗಿ ಏನೆಲ್ಲ ನಡೆಯುತ್ತೆ ಅನ್ನೋದಕ್ಕೆ ಈ ಘಟನೆ ಮತ್ತೊಮ್ಮೆ ಸಾಕ್ಷಿ ಆಗುತ್ತೆ. ಯಾಕಂದ್ರೆ ರಾಜಕಾರಣಿಗಳು ಒಂದಷ್ಟು ಜನಕ್ಕೆ ಮಾದರಿಯಾಗಿರ್ಬೇಕು. ಅವಿಶ್ವಾಸ ಅನ್ನೋದು ಅಲ್ಲಿ ಅವರ ಪಕ್ಷದ ಆಂತರಿಕ ವಿಚಾರ ಆಗಿದ್ರು ಕೂಡ ಒಂದಷ್ಟು ವಿಚಾರದಲ್ಲಿ ಗಟ್ಟಿತನ ಕಳ್ಕೊಂಡು ಈ ರೀತಿಯ ಸೋಲುಂಟಾಗಿರೋದಕ್ಕೆ ಹತಾಶರಾಗಿ ಈ ರೀತಿಯಾಗಿ ವರ್ತಿಸಿರೋದು ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ಯೋಗೇಶ್ ನಿಮ್ಮೆಲ್ಲ ಮಾಹಿತಿಗೆ.